ರೈನ್ಬೋ ಕಿಡ್ಸ್. ನಾವೇ ರೈನ್ಬೋ ಕಿಡ್ಸ್. ಎನ್ಚಾಂಟೆಡ್ ಗ್ರೋವ್ನ ರಹಸ್ಯ. ಕಾಡಿನ ಏಕಾಂತ ಮೂಲೆಯಲ್ಲಿ ಮಾನವರ ಗೂಢಾಚಾರಿಕೆಯ ಕಣ್ಣುಗಳಿಂದ ಮರೆಮಾಡಲಾಗಿದೆ. ಪಾರಮಾರ್ಥಿಕ ಹೊಳಪಿನಿಂದ ಮಿನುಗುವ ಅತೀಂದ್ರಿಯ ತೋಪು ಇತ್ತು. ಇದು ಎನ್ಚಾಂಟೆಡ್ ಗ್ರೋವ್, ಅದ್ಭುತ ಮತ್ತು ಮಾಯ ಸ್ಥಳವಾಗಿದೆ. ಅಲ್ಲಿ ಮರಗಳು ರಹಸ್ಯಗಳನ್ನು ಪಿಸುಗುಟ್ಟಿದವು ಮತ್ತು ಹೂವುಗಳು ಗಾಳಿಯ ಮಧುರಕ್ಕೆ ನೃತ್ಯ ಮಾಡುತ್ತವೆ. ಒಂದು ಪ್ರಕಾಶಮಾನವಾದ ಮತ್ತು ಬಿಸಿಲಿನ ಬೆಳಿಗ್ಗೆ ಮಿಲೋ ಎಂಬ ಕುತೂಹಲಕಾರಿ ಯುವ ನರಿಯು ಎನ್ಚಾಂಟೆಡ್ ಗ್ರೋವ್ ಪ್ರವೇಶದ್ವಾರದಲ್ಲಿ ಎಡವಿತು. ಆಚೆ ಇರುವ ಸೌಂದರ್ಯ ಮತ್ತು ನಿಗೂಢತೆಯಿಂದ ಆಕರ್ಷಿತನಾದ ಮಿಲೋ ತೋಪುಗೆ ಹೋಗುವ ಮೊದಲು ಒಂದು ಕ್ಷಣ ಮಾತ್ರ ಹಿಂಜರಿದನು. ಅವನ ಹೃದಯವು ಉತ್ಸಾಹದಿಂದ ಬಡಿಯಿತು. ಮಿಲೋ ತೋಪುಗೆ ಆಳವಾಗಿ ಹೋದಂತೆ ಅವನು ಹಿಂದೆಂದೂ ನೋಡಿರದ ಜಗತ್ತನ್ನು ಕಂಡುಹಿಡಿದನು. ಹೊಳೆಯುವ ಹೊಳೆಗಳು ಪಚ್ಚೆ ಹುಲ್ಲುಗಾವಲುಗಳ ಮೂಲಕ ಸುತ್ತುತ್ತವೆ, ಆದರೆ ವರ್ಣರಂಜಿತ ಚಿಟ್ಟೆಗಳು ಹೂವಿನಿಂದ ಹೂವಿಗೆ ಹಾರಿದವು. ಆದರೆ ವೈಭವದ ನಡುವೆ ಮಿಲೋ ಒಂದು ಸೂಕ್ಷ್ಮವಾದ ದುಃಖವನ್ನು ಗ್ರಹಿಸಿದನು. ಅದು ಮುಸುಕಿನಂತೆ ಗಾಳಿಯಲ್ಲಿ ತೂಗಾಡುತ್ತಿತ್ತು. ಸತ್ಯವನ್ನು ಬಹಿರಂಗಪಡಿಸಲು ನಿರ್ಧರಿಸಿದ ಮಿಲೋ ತೋಪಿನ ಅತ್ಯಂತ ಹಳೆಯ ಮತ್ತು ಬುದ್ಧಿವಂತ ನಿವಾಸಿಗಳನ್ನು ಹುಡುಕಿದನು. ಎಲ್ಡ್ರಿನ್ ಎಂಬ ಭವ್ಯವಾದ ಓಕ್ ಮರ. ಅದರ ಬೇರುಗಳು ಭೂಮಿಗೆ ಆಳವಾಗಿ ಓಡಿಹೋದವು ಮತ್ತು ಅದರ ಶಾಖೆಗಳು ಸ್ವರ್ಗದ ಕಡೆಗೆ ತಲುಪಿದವು. ಎಲ್ಡ್ರಿನ್, ಮಿಲೋ ಹೇಳಿದರು. ಅವರ ಧ್ವನಿಯು ಕುತೂಹಲ ಮತ್ತು ಕಾಳಜಿಯಿಂದ ತುಂಬಿತ್ತು. ಎನ್ಚಾಂಟೆಡ್ ಗ್ರೋವ್ನ ರಹಸ್ಯವೇನು? ಅದರ ಸೌಂದರ್ಯವನ್ನು ಹಾಳು ಮಾಡುವ ದುಃಖವನ್ನು ನಾನು ಏಕೆ ಅನುಭವಿಸುತ್ತೇನೆ? ಎಲ್ಡ್ರಿನ್ ನಿಟ್ಟುಸಿರು ಬಿಟ್ಟನು. ಅವನ ಎಲೆಗಳು ತಂಗಾಳಿಯಲ್ಲಿ ಮೃದುವಾಗಿ ತುಕ್ಕು ಹಿಡಿಯುತ್ತವೆ. ಬಹಳ ಹಿಂದೆ ಅವರು ಪ್ರಾರಂಭಿಸಿದರು. ಎನ್ಚಾಂಟೆಡ್ ಗ್ರೋವ್ ಸಂತೋಷ ಮತ್ತು ನಗುವಿನ ಸ್ಥಳವಾಗಿತ್ತು. ಅಲ್ಲಿ ಎಲ್ಲಾ ರೀತಿಯ ಜೀವಿಗಳು ಸಾಮರಸ್ಯದಿಂದ ಒಟ್ಟುಗೂಡಿದವು. ಆದರೆ ಸಮಯ ಕಳೆದಂತೆ ಮಾಂತ್ರಿಕತೆಯು ಮಸುಕಾಗಲು ಪ್ರಾರಂಭಿಸಿತು ಮತ್ತು ಅದರೊಂದಿಗೆ ತೋಪಿನ ಸಂತೋಷವೂ ಸಹ ಮರೆಯಾಯಿತು. ಎಲ್ಡ್ರಿನ್ ತೋಪುಗೆ ಸಂಭವಿಸಿದ ಪುರಾತನ ಶಾಪದ ಕಥೆಯನ್ನು ವಿವರಿಸಿದಾಗ ಮಿಲೋ ಅವರ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅದರ ನಿವಾಸಿಗಳನ್ನು ಶಾಶ್ವತ ದುಃಖದ ಸ್ಥಿತಿಯಲ್ಲಿ ಸಿಲುಕಿಸಲಾಯಿತು. ದಂತಕಥೆಯ ಹರ್ಟ್ಸ್ಟೋನ್ ಅನ್ನು ಕಂಡುಹಿಡಿಯುವ ಮೂಲಕ ಮಾತ್ರ ಶಾಪವನ್ನು ಮುರಿಯಲು ಕೀಲಿಯನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯುತ ಕಲಾಕೃತಿ ತೋಪು ಅದರ ಹಿಂದಿನ ವೈಭವವನ್ನು ಪುನಃ ಸ್ಥಾಪಿಸಬಹುದು. ಹೊಸ ಸಂಕಲ್ಪದೊಂದಿಗೆ ಮಿಲೋ ತನ್ನ ಧೈರ್ಯ ಮತ್ತು ದಯೆಯಿಂದ ಸ್ಪರ್ಶಿಸಲ್ಪಟ್ಟ ಕಾಡಿನ ಜೀವಿಗಳ ಮೇರ್ಲಿ ಬ್ಯಾಂಡ್ನೊಂದಿಗೆ ಹರ್ಟ್ಸ್ಟೋನ್ ಅನ್ನು ಹುಡುಕುವ ಅನ್ವೇಷಣೆಗೆ ಹೊರಟನು. ಒಟ್ಟಾಗಿ ಅವರು ವಿಶ್ವಾಸಘಾತುಕ ಮಾರ್ಗಗಳನ್ನು ಎದುರಿಸಿದರು ಮತ್ತು ಅಸಾಧಾರಣ ಸವಾಲುಗಳನ್ನು ಎದುರಿಸಿದರು. ತಮ್ಮ ಗುರಿಯನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ಅಂತಿಮವಾಗಿ ಅನೇಕ ಪ್ರಯೋಗಗಳು ಮತ್ತು ಕ್ಲೇಶಗಳ ನಂತರ ಮಿಲೋ ಮತ್ತು ಅವನ ಸ್ನೇಹಿತರು ತೋಪು ಹೃದಯದೊಳಗೆ ಆಳವಾಗಿ ಅಡಗಿರುವ ಹರ್ಟ್ಸ್ಟೋನ್ ಅನ್ನು ಕಂಡುಹಿಡಿದರು. ಗಾಳಿಯನ್ನು ಉಷ್ಣತೆ ಮತ್ತು ಬೆಳಕಿನಿಂದ ತುಂಬಿದ ಮ್ಯಾಜಿಕ್ನ ಉಲ್ಬಣದೊಂದಿಗೆ ಮಿಲೋ ಹರ್ಟ್ಸ್ಟೋನ್ ಅನ್ನು ಎಲ್ಡ್ರಿನ್ನ ಕೊಂಬೆಗಳ ಮೇಲೆ ಇರಿಸಿದನು ಮತ್ತು ಶಕ್ತಿಯ ಅದ್ಭುತ ಸ್ಫೋಟವು ತೋಪುಗಳನ್ನು ಆವರಿಸಿತು. ಶಾಪವನ್ನು ತೆಗೆದುಹಾಕುತ್ತಿದ್ದಂತೆ ಎನ್ಚಾಂಟೆಡ್ ಗ್ರೋವ್ ಅವರ ಕಣ್ಣುಗಳ ಮುಂದೆ ರೂಪಾಂತರಗೊಂಡಿತು. ಮತ್ತೊಮ್ಮೆ ಬಣ್ಣ ಮತ್ತು ಜೀವನದಿಂದ ಸಿಡಿಯಿತು. ಮತ್ತು ಮಿಲೋ, ಕೆಚ್ಚೆದೆಯ ಯುವ ನರಿ, ತಾನು ತೋಪಿನ ರಹಸ್ಯವನ್ನು ಅನ್ಲಾಕ್ ಮಾಡಿದ್ದೇನೆ ಎಂದು ತಿಳಿದಿತ್ತು. ನಿಜವಾದ ಮ್ಯಾಜಿಕ್ ಮೋಡಿ ಮಾಡುವಿಕೆ ಅಥವಾ ಮಂತ್ರಗಳಲ್ಲಿ ಅಲ್ಲ, ಆದರೆ ಪ್ರೀತಿ, ಸ್ನೇಹ ಮತ್ತು ಸಾಹಸದ ಅದಮ್ಯ ಮನೋಭಾವದಲ್ಲಿದೆ.